ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಅಭಿಷೇಕ್ ರಾಮಪ್ಪ. ಆಗಸ್ಟ್ 5ನೇ ತಾರೀಕು RBIನ ಮಾನಿಟರಿ ಪಾಲಿಸಿ ಕಮಿಟಿ MPC ಒಂದು ಸಭೆ ಸೇರುತ್ತೆ. ಆಗಸ್ಟ್ 5ನೇ ತಾರೀಕಿಗೆ ಅವರು ರೆಪೋ ರೇಟ್ ಅನ್ನು ಇನ್ನಷ್ಟು ಏರಿಕೆ ಮಾಡುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಪ್ರಾಮುಖ್ಯತೆಯನ್ನ ಈ ಮೀಟಿಂಗ್ ಪಡ್ಕೊಂಡಿದೆ. ಕರೋನಾ ಕಾಲದ ಸಂದರ್ಭದಲ್ಲಿ ಸಂಕಷ್ಟಗಳನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರೆಪೋ ರೇಟ್ ಅನ್ನು 4ರವರೆಗೆ ಇಳಿಸಲಾಗಿತ್ತು. ಅದನ್ನ 4.9ರವರೆಗೆ ಈಗ ಏರಿಕೆ ಮಾಡಲಾಗಿದೆ. ಕರೋನಾ ಲಾಕ್ಡೌನ್ ಘೋಷಣೆ ಆಗೋದಕ್ಕೂ ಮುಂಚೆ ಅಂದ್ರೆ 2020 ಮಾರ್ಚ್ ಏಪ್ರಿಲ್ ಆ ಭಾಗದಲ್ಲಿ 5.15% ರೆಪೋ ರೇಟ್ ಇತ್ತು. 4.9ಕ್ಕೆ ಬಂದಿದ್ದು ಈಗ ಇನ್ಫ್ಲೇಷನ್ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಹಣದುಬ್ಬರವನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ಗೆ ತರಬೇಕು ಅನ್ನೋ ಉದ್ದೇಶದಿಂದ ಅಗೈನ್ ಅಲ್ಲಿಯವರೆಗೆ ಏರಿಸಲಾಗುತ್ತೆ. ಅಂದ್ರೆ 4.9ರಿಂದ 5.15ರವರೆಗೂ ತರಬಹುದು. ಅಂದ್ರೆ 35 ಬೇಸಿಸ್ ಪಾಯಿಂಟ್ಗಳು ಜಾಸ್ತಿ ಆಗಬಹುದು ಅಂತ. ಈ ಬೇಸಿಸ್ ಪಾಯಿಂಟ್ ಲೆಕ್ಕಾಚಾರ ಹೇಗಪ್ಪ ಅಂತಂದ್ರೆ 100 ಬೇಸಿಸ್ ಪಾಯಿಂಟ್ ಅಂತಂದ್ರೆ 1% ಅಂತ ಅರ್ಥ. 50 ಬೇಸಿಸ್ ಪಾಯಿಂಟ್ ಅಂದ್ರೆ ಅರ್ಧ ಪರ್ಸೆಂಟೇಜ್ ಎಕ್ಸ್ಟ್ರಾ ಅಂತ ಅರ್ಥ. ಈಗ 4.5% ಇರುತ್ತೆ, 50 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡೋದು ಅಂದ್ರೆ 5% ಏರಿಕೆ ಮಾಡೋದು ಅಂತ. ಸೊ 4.9 ಇರೋದು 5.15ಕ್ಕೆ ಬರಬಹುದು ಅಂತ ಅಂದಾಜಿಸಲಾಗ್ತದೆ. ಎಕನಾಮಿಸ್ಟ್ಗಳು ಇದನ್ನ ಹೇಳಿದ್ದಾರೆ. ಹಾಗಾದ್ರೆ ಈ ರೆಪೋ ರೇಟ್ ಏರಿಕೆ ಆದ್ರೂ ಇಳಿಕೆ ಆದ್ರೂ ನನಗೆ ಹೇಗೆ ಪ್ರಭಾವ ಬೀರುತ್ತೆ? ಏನು ರೆಪೋ ರೇಟ್ ಅಂದ್ರೆ ಆಕ್ಚುಲಿ ಅನ್ನೋ ಪ್ರಶ್ನೆ ಇರುತ್ತೆ. ರೆಪೋ ಅಂತಂದ್ರೆ ರೀಪರ್ಚೇಸ್ ರೇಟ್ ಅಂತ ಅರ್ಥ. RBI ಇತರೆ ಬ್ಯಾಂಕ್ಗಳಿಗೆ ಹಣವನ್ನ ಸಾಲದ ರೂಪದಲ್ಲಿ ಕೊಡುತ್ತೆ. ಅದಕ್ಕೆ ಎಷ್ಟು ಚಾರ್ಜ್ ಮಾಡುತ್ತೆ ಅನ್ನೋದೇ ರೆಪೋ ರೇಟ್. ಈ ರೆಪೋ ರೇಟ್ ಜಾಸ್ತಿ ಮಾಡೋದ್ರಿಂದ ಅಥವಾ ಕಡಿಮೆ ಮಾಡೋದ್ರಿಂದ RBI ಇನ್ಫ್ಲೇಷನ್ ಹಣದುಬ್ಬರವನ್ನ ಕಂಟ್ರೋಲ್ ಮಾಡುತ್ತೆ. ಹೇಗೆ ಅಂದ್ರೆ ಈಗ ಬ್ಯಾಂಕ್ಗಳಿಗೆ ಕಡಿಮೆ ದುಡ್ಡಿನಲ್ಲಿ ಬಂಡವಾಳ ಸಿಕ್ಕರೆ ಆ ದುಡ್ಡನ್ನು ತಗೊಂಡು ಬೇರೆ ಬೇರೆ ಪ್ರಾಡಕ್ಟ್ಗಳ ರೀತಿಯಲ್ಲಿ ನಿಮ್ಮಂತಹ ಬ್ಯಾಂಕ್ ಗ್ರಾಹಕರಿಗೆ ಕೊಡ್ತಾರೆ. ಅಂದ್ರೆ ಎಜುಕೇಶನ್ ಲೋನು, ಹೆಲ್ತ್ ಲೋನು, ಹೋಮ್ ಲೋನು, ಪರ್ಸನಲ್ ಲೋನು, ಈ ರೀತಿ ಬೇರೆ ಬೇರೆ ಲೋನ್ ಪ್ರಾಡಕ್ಟ್ಗಳ ಮುಖೇನ ನಮಗೆ ಕೊಟ್ಟು ಕಡಿಮೆ ಇಂಟ್ರೆಸ್ಟ್ ರೇಟಿಗೆ ಲೋನ್ ಸಿಗುತ್ತಲ್ಲ ಅಂತ ನಾವು ಸಾಲವನ್ನು ತಗೊಂಡು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳಲ್ಲಿ ಬೇರೆ ಬೇರೆ ಪರ್ಚೇಸ್ಗಳಲ್ಲಿ ನಾವು ಅದನ್ನು ತೊಡಗಿಸ್ತೀವಿ. ಯಾವಾಗ? ಕಡಿಮೆ ದುಡ್ಡಿಗೆ ಬ್ಯಾಂಕ್ಗಳಿಗೆ RBIನಿಂದ ಸಾಲ ಸಿಕ್ಕಾಗ. ಸೊ ಕ್ಯಾಪಿಟಲ್ ಕಾಸ್ಟ್ ಕಡಿಮೆ ಇರುತ್ತೆ. ರೆಪೋ ರೇಟ್ ಜಾಸ್ತಿ ಆದಾಗ ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಸೊ ಬ್ಯಾಂಕ್ಗಳು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ತೆಗೆದುಕೊಂಡ ಕ್ಯಾಪಿಟಲ್ ಅನ್ನ ಜಾಸ್ತಿ ಇಂಟ್ರೆಸ್ಟ್ಗೇನೆ ನಮಗೂ ಬೇರೆ ಬೇರೆ ಲೋನ್ನ ರೂಪದಲ್ಲಿ ಕೊಡ್ತಾರೆ. ಅದರರ್ಥ ನಾವು EMIನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ, EMI ಕಾಸ್ಟ್ ಜಾಸ್ತಿ, ಜನಸಾಮಾನ್ಯರ ಮೇಲೆ ಹೊರೆ ಜಾಸ್ತಿ ಆಗುತ್ತೆ. ಸೊ ಈಗ ನಿರ್ಣಯ ಮಾಡಿರೋ ಹಾಗೆ 4.9ರಿಂದ 5.15ಕ್ಕೆ ಏನಾದರೂ ಏರಿಕೆ ಆದರೆ ಬ್ಯಾಂಕ್ಗಳು ದುಬಾರಿ ಹಣ ಕೊಟ್ಟು ಬಂಡವಾಳವನ್ನ ಕೊಂಡುಕೊಂಡು ನಮಗೆ ಕೊಟ್ಟು ನಮ್ಮಿಂದ ಜಾಸ್ತಿ ಹಣ ತಗೊಳ್ಳುವಂತ ಪರಿಸ್ಥಿತಿ ಇರುತ್ತೆ. ಸೊ ಜನನೂ ಒಂದು ರೀತಿ ಡಿಮೋಟಿವೇಟ್ ಆಗ್ತಾರೆ. ಅಯ್ಯೋ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ, EMI ಜಾಸ್ತಿ ಕಟ್ಟಬೇಕು, ಈಗ ಸದ್ಯಕ್ಕೆ ಸಾಲ ಬೇಡ, ಮುಂದೆ ನೋಡ್ಕೊಳ್ಳೋಣ ಅಂತ. ಸೊ RBI ರೆಪೋ ರೇಟ್ ಜಾಸ್ತಿ ಮಾಡುತ್ತೆ, ಬ್ಯಾಂಕ್ಗಳು ಕಡಿಮೆ ಸಾಲ ತಗೊಳ್ತವೆ, ಹೀಗಾಗಿ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ. ಅಂದ್ರೆ ಹಣದ ಹರಿವು ಕಡಿಮೆ ಆಗುತ್ತೆ. ಈ ರೀತಿ ಹರಿವು ಕಡಿಮೆ ಆದಾಗ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದ ಎಫೆಕ್ಟ್ ಅನ್ನ ರೆಪೋ ರೇಟ್ ಅನ್ನೋದು ಬೀರುತ್ತೆ. ಹಾಗಾದ್ರೆ ಈ 5.15 ಅನ್ನೋದು ಅಷ್ಟು ಕಾಸ್ಟ್ಲಿ ರೇಟಾ ರೆಪೋ ಅಂತ ನೋಡ್ಕೊಂಡಾಗ? ಇಲ್ಲ. 2018ರಲ್ಲಿ 6.5 ಇತ್ತು ರೆಪೋ ರೇಟು, 2019ರಲ್ಲಿ 6.25. ಹೀಗೆ ಅಂದ್ರೆ ನಮ್ಮ ಎಕನಾಮಿಯಲ್ಲಿ ಆಗ್ತಾ ಇದ್ದ ಬೆಳವಣಿಗೆಗಳ ಆಧಾರದ ಮೇರೆಗೆ RBI ಹಣದ ಹರಿವನ್ನ ಜಾಸ್ತಿ ಮಾಡೋದಕ್ಕೆ ರೆಪೋ ರೇಟ್ ಅನ್ನ ಕಡಿಮೆ ಮಾಡ್ತಾ ಬಂತು. ಕರೋನಾ ಸಂದರ್ಭದಲ್ಲಿ ಇನ್ನೂ ಕಡಿಮೆ ಮಾಡ್ತು. ಈಗ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಸ್ವಲ್ಪ ಬೂಸ್ಟ್ ಸಿಕ್ಕ ಬಳಿಕ ಹೆಚ್ಚೆಚ್ಚು ಸರ್ಕ್ಯುಲೇಷನ್ ಅಲ್ಲಿ ಹಣ ಇರೋ ಕಾರಣಕ್ಕಾಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಗೈನ್ ರೆಪೋ ರೇಟ್ ಅನ್ನ ಟ್ವೀಕ್ ಮಾಡ್ತಾ ಇದೆ, ಅಂದ್ರೆ ಜಾಸ್ತಿ ಮಾಡ್ತಾ ಇದೆ RBI. ಆಗಸ್ಟ್ 5ನೇ ತಾರೀಕು ಅಂಥದ್ದೇ ಒಂದು ಬೆಳವಣಿಗೆ ಆಗುತ್ತೆ ಅಂತ ನಿರೀಕ್ಷಿಸಲಾಗ್ತಾ ಇದೆ. ಇಡೀ ವಿಶ್ವ ಅಂತ ನಾವು ನೋಡಿದಾಗ ಭಾರತ ಮಾತ್ರ ಎಂಥ ಸನ್ನಿವೇಶದಲ್ಲಿ ಇರೋದಲ್ಲ. ಅಂಥ ಜಗತ್ತಿನ ದೊಡ್ಡಣ್ಣ ಅನಿಸಿಕೊಳ್ಳೋ ಅಮೆರಿಕ 225 ಬೇಸಿಸ್ ಪಾಯಿಂಟ್ನಷ್ಟು ರೆಪೋ ರೇಟ್ ಅನ್ನು ಜಾಸ್ತಿ ಮಾಡಿದೆ. ಅಂದ್ರೆ 2.25%ನಷ್ಟು ಜಾಸ್ತಿ ಮಾಡಿದೆ. ನಮ್ಮಲ್ಲಿ ಕರೋನಾ ಕಾಲದ ನಂತರದಲ್ಲಿ ಓವರ್ ಆಲ್ 90 ಬೇಸಿಸ್ ಪಾಯಿಂಟ್ನಷ್ಟು ಜಾಸ್ತಿ ಆಗಿದೆ. ಸೊ ಚಾಲೆಂಜಸ್ ಅನ್ನ ಇಡೀ ವಿಶ್ವ ಫೇಸ್ ಮಾಡ್ತಾ ಇದೆ. ಕ್ರೂಡ್ ಆಯಿಲ್ ನಾವು ನೋಡಿದ್ರೆ ಕಚ್ಚಾ ತೈಲದ ಬೆಲೆ $100 ಪ್ರತಿ ಬ್ಯಾರಲ್ಗೆ ಈ ಕ್ಷಣಕ್ಕೂ ಇದೆ. ಇಂಥ ಸನ್ನಿವೇಶದಲ್ಲಿ ರೆಪೋ ರೇಟ್ ಅನ್ನು ಜಾಸ್ತಿ ಮಾಡದೆ ಸೆಂಟ್ರಲ್ ಬ್ಯಾಂಕ್ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನ ತಹಬಂದಿಗೆ ತರೋದು ಅಷ್ಟು ಸುಲಭದ ಮಾತಲ್ಲ. ಆ ಕೆಲಸವನ್ನ ನಮ್ಮ RBI ಕೂಡ ಮಾಡ್ತಾ ಬರ್ತಿದೆ. ಸೊ EMI ರೇಟ್ ಜಾಸ್ತಿ ಆಗುವ ಸೂಚನೆಗಳು ಸಿಗ್ತಾ ಇವೆ, ಅದಕ್ಕೆ ರೆಡಿ ಇರಿ. ಯಾಕೆ ಈ ಅಂಶ ನಾವು ಗಮನಿಸಬೇಕು ಅಂದ್ರೆ ಇತ್ತೀಚೆಗೆ ದೇಶದ ಆರ್ಥಿಕತೆ ಹಣದುಬ್ಬರದಿಂದ ಪೆಟ್ಟು ತಿಂದ ಸಂದರ್ಭ,
ಹಣದ ಹರಿವನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅನ್ನೋ ಸಂದಿಗ್ಧದಲ್ಲಿದ್ದ ಸರ್ಕಾರ 4%ನಿಂದ 4.9%ಗೆ ದಿಢೀರ್ ಅಂತ ತುಂಬಾ ಕ್ವಿಕ್ ಆಗಿ ರೇಸ್ ಮಾಡಿತ್ತು. ಈಗ ಆ ರೇಸ್ ಮಾಡುವಂಥ ಅಂದ್ರೆ ಈ ಹಿಂದೆ ಯಾವೆಲ್ಲ ರೀತಿಯ ಸೌಲಭ್ಯಗಳನ್ನ ಕೊಟ್ಟಿತ್ತೋ ಜನರಿಗೆ ಉಪಯೋಗ ಆಗಲಿ ಅಂತ ಅಂಥ ಕೆಲ ಸೌಲಭ್ಯಗಳನ್ನ ಕರ್ಟೈಲ್ ಮಾಡುವಂಥ ಅದಕ್ಕೆ ಸ್ವಲ್ಪ ನಿಯಂತ್ರಣ ಹಾಕಿ ಎಕಾನಮಿಯನ್ನ ಸರಿದಾರಿಗೆ ತರುವ ಹಣದುಬ್ಬರದ ಮುಷ್ಟಿಯಿಂದ ಅದನ್ನು ಪಾರು ಮಾಡುವ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ಸೊ ನಿಮ್ಮ EMI ರೇಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ನೀವು ಸಿದ್ಧರಾಗಬೇಕು. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂದ್ಕೊಂಡ್ರು, ಒಂದು ವೇಳೆ ನೀವು 50 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ ಅಂದ್ಕೊಳ್ಳಿ, 15 ವರ್ಷಕ್ಕೆ ನೀವು ತಗೊಂಡಿರೋ ಇಂಟ್ರೆಸ್ಟ್ ರೇಟು 8.5% ಅಂದ್ಕೊಳ್ಳಿ. 0.5%ನಷ್ಟು ಒಂದು ವೇಳೆ ರೆಪೋ ರೇಟ್ ಜಾಸ್ತಿ ಆದರೆ ನೀವು ಪ್ರತಿ ತಿಂಗಳ EMIನಲ್ಲಿ 1,400 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಓವರಾಲ್ 15 ವರ್ಷಕ್ಕೆ 2,60,000 ರೂಪಾಯಿ ನೀವು ಎಕ್ಸ್ಟ್ರಾ ಕಟ್ತೀರಿ 0.5% ರೆಪೋ ರೇಟ್ ಜಾಸ್ತಿ ಆದರೆ. ಅದೇ ರೀತಿ ಒಂದು ವೇಳೆ 0.5% ರೆಪೋ ರೇಟ್ ಕಡಿಮೆ ಆದರೆ 15 ವರ್ಷದಲ್ಲಿ ಓವರಾಲ್ 50 ಲಕ್ಷ ಸಾಲಕ್ಕೆ 8.5%ನಂತೆ 8.5 ಇದ್ದಿದ್ದು 8%ಗೆ ಬಂದರೆ ನೀವು 2.5 ಲಕ್ಷ ರೂಪಾಯಿ ಕಡಿಮೆ ಕಟ್ತೀರಿ. ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ರೆಪೋ ರೇಟ್ ಅನ್ನೋದು ನೀವು ಪಡ್ಕೊಳ್ಳೋ ಸಾಲದ ಮೇಲೆ ಹೇರುತ್ತೆ. ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ಫಾರ್ವರ್ಡ್ ಮಾಡಿ. ಹೀಗೆ ಎಲ್ಲರಿಗೂ ಹಣಕಾಸು ಸಾಕ್ಷರತೆಯನ್ನು ತಲುಪಿಸೋ ಪ್ರಯತ್ನ ನಾವು ಮಾಡೋಣ. ಇಂಥ ಇನ್ನೂ ಅನೇಕ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಾದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.